ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ. ಅಮ್ಮ ಇವತ್ತು ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಮ್ಮ. ನಮ್ಮ ಖತಾರ್ ಮೇಡಮ್ ಅವರು ಇಲ್ಲಿ ಪರೀಕ್ಷೆ ಬರೆಯಕ್ಕೆ ಬಂದ್ರಮ್ಮ ರಂಜಾನ್ದೊಳಗ್ರಿ. ನಮ್ಮ ಮನೆಗೂ ಬರ್ತೀವಿ ಅಂತ ಹೇಳಿದ್ರಿ. ಆ ಟೈಮ್ ಒಳಗ್ರಿ ಅವ್ರ ಮನೆಯವರು ಮತ್ತು ಅವ್ರ ಮಕ್ಳು ಅಲ್ಲೇ ಇದ್ರಿ, ಖತಾರ್ ಒಳಗಿದ್ರಿ. ಇಲ್ಲಿ ಬರ್ದ್ರಾಗಂದ್ರೆ ಅಲ್ಲಿ ವಾರ ನಡೆದು ಬಿಡ್ತೀರಿ. ಆ ಟೈಮ್ ಒಳಗ್ರಿ ಅವ್ರಿಗೆ ಬರಾಕ ಇಲ್ಲ, ಭಾಳ ಬೇಜಾರ್ನಿಂತ ಪರೀಕ್ಷೆ ಬರೋದು ಹೋಗಿದ್ರಮ್ಮ ಅವ್ರು. ಅದು 1ನೇ ರ್ಯಾಂಕ್ ಬಂದೈತೆ ಅಂತ ಅವ್ರು ಪರೀಕ್ಷೆ ಬರ್ದಿದ್ರಿ. ಎಷ್ಟು ಖುಷಿ ಆಗ್ಯಾರ ಅಂತ ಹೇಳಿದ್ರು ಅವ್ರು. ಅಷ್ಟು ಖುಷಿ ಆಗ್ಯಾರಮ್ಮ ಅವ್ರು. ಸಿದ್ದಪ್ಪನ ಆಶೀರ್ವಾದ, ಮಂಜಾಗ ಆಶೀರ್ವಾದ, ಅವ್ರಿಗೆ ಭಾಳ ಸಂತೋಷ ಆಗತ್ತು. ಬರ್ದು ಹೋಗಿದ್ಕೊ ಅಂತ ಇದ್ರಾಗ ವಾರನ್ಯಾಗ ಬರ್ದು ಹೋಗ್ಯಾಗ ಇಲ್ಲ ಅಂತಂದ್ರೆ ಅವ್ರಿಗೆ ಭಾಳ ಖುಷಿ ಆಯ್ತು. ಬಿ ಫಾತ್ಮನ ಆಶೀರ್ವಾದ ಸದಾ ಐತಿ. ಅವ್ರಿಗೆ ಇನ್ನೂ ಖುಷಿ ಅನ್ನೋದು ತುಂಬಿ ಸಂತೋಷ ಆಗಿರ್ತಾಗ, ಖುಷಿ ಆಗಿರ್ತಾಗ. ಅವ್ರ ಮನ್ಯಾಗ ಎಲ್ಲ ಹಾಲು ಜೇನಿನ ಹಂಗೆ ಇರ್ತಾಗವ. ಖುಷಿ 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 ಆಗಿರ್ಲಿ ಅಂತ ಬಿ ಫಾತ್ಮಾಗ ಬೇಡ್ಕೊಂತ ನೋಡುವ ನಾನು. ಮತ್ತು ನಮ್ಮ ಮೇಡಮ್ ಅದು ದೊಡ್ಡ ಗುಣ ರೀಪ. ನಮಗೆ ಎಷ್ಟು ಖುಷಿ ಆಗೈತೆ ಆ ಖುಷಿ ಒಳಗೆ ನೀವು ಅದಿರಿ, ನೀವು ಶಾಮಿಲ್ ಇದ್ದೀರಿ ಆ ಖುಷಿ ಒಳಗೆ. ಅದಕ್ಕೆ ನೀವೇನು ಮಾಡಿರಿ, ಮನೆ ಒಳಗನ ನೀವು ಪಾರ್ಟಿ ಮಾಡಿರಿ ಅಂತಂದ್ರೆ ನಮ್ಗೆ ದುಡ್ಡು ಹಾಕ್ಯಾರಿ ನಮ್ಮ ಮೇಡಮ್ ಅವ್ರು. ನೀವು ಮನೆ ಒಳಗೆಲ್ಲ ಮಕ್ಕಳು ನೀವೆಲ್ಲರೂ ಕೂಡ ಖುಷಿ ಪಡ್ರಿ ಅಂತ ಹೇಳಂದ್ರೆ ಥ್ಯಾಂಕ್ ಯು ರೀ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ರೀ. ಅದ ಇವತ್ತು ನಾವು ಪಾರ್ಟಿ ಮಾಡಾಕತ್ತೀವಿ ರೀ ಮನೆ ಒಳಗೆ. ನಮ್ಮ ಮೇಡಮ್ ಅವ್ರ ಹೆಸರು ತೊಗೊಂಡ್ರಿ. ಏನು ಮಾಡೋಣ ರೀಪ? ವರ್ಷ ಬಂದಮೇಲೆ 3 ಗಂಟೆ ನಂತರ ಬರ್ತಾ ಆಯ್ಕೆ. ಅಷ್ಟರೊಳಗೆ ನಾವು ಮಾಡಿಟ್ಟು ನಂತರ ಬರ್ತಾ ಆಯ್ಕೆ. ನೀ ಚಹಾ ಕುಡ್ದೇನ? ಸ್ವಲ್ಪ ಹೋಗಿ ಬರಂಬಲ್ಲ, ನಾವು ಹೋಗಿ ಬಂದ್ಮೇಲೆ ಮಾಡೋಣ ಅಂತಂದು. ಟೈಮ್ ಆಕೈತೆ. ಮತ್ತು ಹೋಗಿ ಬಂದಿರಿಪ್ಪ ನಾವು. ಮೂತೊಟ್ಟಿಗೆ ಹೋಗೋದೈತ್ರಿ, ಹೋಗಿ ಬಂದ್ವಿ. ರೀಪ ಒಂದು ವೋಟರ್ ರೆಡಿ ಮಾಡ್ಸೋದಿತ್ತು, ಅದನ್ನೊಂದು ಹಾಕಿ ಬಂದ್ವಿ ಆನ್ಲೈನ್ ಒಳಗೆ. ಈಗ ಬಂದು ನೋಡ್ರಿ 12 ರೀ ಅದು ಟೈಮ್. ಹಣ್ಣು ತೊಗೊಂಡ್ರಿಪ್ಪ. ನಾನು ಇದನ್ನು ತೊಗೊಂಡ್ರಿ, ಚೋಳಿಕಾಯಿ. ಮತ್ತು ಇವಾಗ ನೋಡ್ರಿ ನಾವು ಚಿಕನ್ ತಿಕ್ಕ ಬಿರಿಯಾನಿ ಮಾಡಬೇಕು ಅಂತ ನೀವು ಸಾದಾ ಅದೆಲ್ಲ ಬಿರಿಯಾನಿ ಎಲ್ಲ ಮಾಡಿದ್ದೀವಿ. ಹಾಗಾಗಿ ತಿಕ್ಕ ಬಿರಿಯಾನಿ ಮಾಡಿದ್ರೆ ಅಂತಂದು ಚಿಕನ್ ತರಿಸಿರಿ. ಈಗ ಇದು ಒಂದು ಅರ್ಧ ಫ್ರೈ ಮಾಡ್ತಾ ನಮ್ಮ ಮಾರಿಫರಿ, ಇಲ್ಲ ಅರ್ಧ ಚಿಕನ್ ನಾವು ತೊಗೊಂಡಿರಿ. ಈಗ ಅದಕ್ಕೆ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಗರಂ ಮಸಾಲ ರೀ, ಕೊತ್ತಂಬರಿ ಕಾಳು ಪುಡಿ ರೀ, ಕಾಳು ಮೆಣಸಿನ ಪುಡಿ, ಕಸೂರಿ ಮೆಂತ್ಯ, ಅರಿಶಿನ ಪುಡಿ, ಉಪ್ಪು. ಈಗ ಸ್ವಲ್ಪ ಇದು ಚಟ್ನಿ ಹಾಕ್ಕೊಳ್ಳೋಣ್ರಿ, ಒಣ ಖಾರ ಪುಡಿ ಹಾಕ್ಕೊಳ್ಳೋಣ್ರಿ. ಈಗ ಜೀರಿಗೆ ಪುಡಿ, ಒಣ ಖಾರ ಪುಡಿ ರೀ. ಇಲ್ಲಿ ನೋಡ್ರಿ, ಇದು ಒಣ ಖಾರ ಪುಡಿ ಮತ್ತು ಜೀರಿಗೆ ಪುಡಿ ರೀ. ಇದಿಷ್ಟು ಹಾಕೋಣ. ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ್ರಿ. ಈಗ ಏನು ಮಾಡೋಣಪ್ಪ ಅಂದ್ರೆ ಅದನ್ನ ಚಲೋ ಹೊತ್ತಿಗೆ ಮಿಕ್ಸ್ ಮಾಡೋಣ್ರಿ. ಇದನ್ನ ಎಲ್ಲ ಅದು ಚಿಕನ್ ಪೀಸ್ಗೆಲ್ಲ ಮಸಾಲೆ ತಂಗ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ 1-2 ನಿಮಿಷ ನೆನೆ ಇಡೋಣ್ರಿ. ನೋಡ್ರಿ, ಈಗ ಮಿಕ್ಸ್ ಮಾಡಿದೆ ನಾನು. ಇದನ್ನ ಸ್ವಲ್ಪ ಹೊತ್ತು ನೆನೆ ಇಟ್ಟು ಉಳ್ಳಾಗಡ್ಡಿ ಎಲ್ಲ ಫ್ರೈ ಮಾಡ್ಕೊಂಬಿಡೋಣ್ರಿ. ಇಲ್ಲಿ ನೋಡ್ರಿ, ಆ ಕಡೆಗೆ ನೀರು ಕಾಯ್ಕಿಟ್ಟಿವ್ರಿ. ಅನ್ನ ರೈಸ್ ಒಂದು 50% ಕುದಿಸ್ಕೋಬೇಕಲ್ರಿ. ಹಾಗಾಗಿ ಅದಕ್ಕೊಂದು ಸ್ವಲ್ಪ ಕಡಿ ಮಸಾಲೆ ಹಾಕ್ಕೊಳ್ಳೋಣ್ರಿ. ಚಕ್ಕೆ ರೀ, ಲವಂಗ ರೀ, ಏಲಕ್ಕಿ ಕಾಯಿ, ಚಕ್ರ ಮಗ್ಗಿ ಮತ್ತು ಸಾಜೀರಿಗೆ, ಪಲಾವ್ ಎಲೆ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು ನಿಂಬೆಹಣ್ಣು ಸ್ವಲ್ಪ 1-2 ಮಾಡಿ ಹಾಕೊಳ್ಳೋಣ್ರಿ. ಇಲ್ಲಿ ಎಣ್ಣೆ ಕಾಯಕೈತ್ರಿ. ಈಗ ಇದಕ್ಕೆ ಎಣ್ಣೆ ಕಾಯ್ತಂತೇಳಿದ್ರೆ ಉಳ್ಳಾಗಡ್ಡಿ ಹಾಕೊಂಬಿಡೋಣ. ಎಣ್ಣೆ ಹಾಕೊಂತಿದ್ರೊಳಗೆ ನಿಂಬೆಹಣ್ಣು ಹಾಕಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರಿ. ಒಂದು ಹಾಕ್ತೀನ, ಅದ್ರಾಗ ಬಿಟ್ಬಿಡೋದ್ರ. ಉಪ್ಪು ಒಂದಿಷ್ಟು ಹಾಕಿ ಮುಚ್ಚಿಟ್ಬಿಡೋ ಮೇಗಂದು. ಇದು ನೋಡಿರಿ, ಉಳ್ಳಾಗಡ್ಡಿ ಫ್ರೈ ಆಗತ್ತ ನಮ್ಮ. ನೋಡಿರಿ, ಚಿಕನ್ ಮಸ್ತಾಗಿ ಇದಾತ್ರಿ. ಈಗ ಅದು ಚಲೋ ಹೊತ್ನಾಗ ಖಾರ ಉಪ್ಪು ಎಲ್ಲ ಇರ್ಕೋದು. ಯಾರಿಪ್ಪ ಅಲ್ಲ ಬೆಳ್ಳಿ ಪೇಸ್ಟ್ ತಮ್ಮಮ್ಮ, ಇದ್ರಾಗ ಒಂದು ಸ್ವಲ್ಪ ಹಾಕ್ಬೇಕಾಯ್ತು ಅಲ್ಲ ಬೆಳ್ಳಿ ಪೇಸ್ಟಿ. ಆಮೇಲೆ ಗ್ರೇವಿ ಒಳಗೆ ಸ್ವಲ್ಪ ಹಾಕಬೇಕು ತಂಬಲ್ಲಿ. ಅಯ್ಯೋ ಸಾರಿ, ನಾನು ಇದನ್ನು ಅಲ್ಲ ಬೆಳ್ಳಿ ಪೇಸ್ಟ್ ಒಂದು ಹಾಕಿದ್ರಿ. ಹಾಕ್ಮೇಲೆ ಹಾಕಿ ಚಲೋ ಮಿಕ್ಸ್ ಮಾಡೋದು ನಂದಿಷ್ಟು. ಇನ್ನೂ ಉಳ್ಳಾಗಡ್ಡಿ ಫ್ರೈ ಆಗ್ತವೆ. ಉಳ್ಳಾಗಡ್ಡಿ ಟೊಮೆಟೊ ಹಾಕ್ಬೇಕಿನ್ನು. ಐತೆ ನೋಡಿದ್ಲೆ, 5ರದ ಡಿಬ್ಬ ಐತೆ ನೋಡಿ. ಇಲ್ಲಿ ನೋಡಿರಿ, ಉಳ್ಳಾಗಡ್ಡಿ ಫ್ರೈ ಹಾಕತ್ರಿ. ಈಗ ಏನು ಮಾಡೋಣಂತಂದ್ರೆ ನಾವು ಚಿಕನ್ ಎಣ್ಣೆ ನೆಟ್ಟಿದ್ವಲ್ರಿ, ಅದು ಹಾಕ್ಕೊಂಬಿಡೋಣ್ರಿ. ಇಲ್ಲಿ ನೋಡಿರಿ, ಇವಾಗ ನಾನು ಚಿಕನ್ ಹಾಕಿನಿ. ಇದನ್ನು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಇದು ನೋಡಿರಿ, ಈಗ ಟೊಮೆಟೊ ಹಣ್ಣು, 1-2 ಮೆಣಸಿನ್ಕಾಯಿ, ಉದ್ದ ಹೆಸರು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ್ರಿ. ನೀರು ಕುದಿಯಕೈತ್ರಿ, ಅಕ್ಕಿನ ಹಾಕಿದ್ದೆ ನೋಡ್ರಿ ನೋಡಿ. ಈಗ ಇದ್ರೊಳಗೆ ಬಿರಿಯಾನಿ ಮಸಾಲೆ, ಸ್ವಲ್ಪ ಜೀರಾ ಪೌಡ್ರಿ ಮತ್ತು ಒಂದು ಸ್ವಲ್ಪ ಒಣ ಖಾರ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಮಾಡ್ಕೊಂಡ್ರೆ ಚಲೋತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರಿ. ಚಿಕನಿಗೆ ಮಸಾಲೆ ಹಾಕಿ ಮತ್ತೆ ಮೇಲೆ ಹಾಕೋಬೇಕೇನು? ಅದಷ್ಟೇ, ಅದಕ್ಕೆ ಇದು ಪೀಸ್ಗೆ ಅಷ್ಟೇ ಒಂದು ಅಷ್ಟು. ಈಗೆಲ್ಲ ರೈಸ್ಗೆ ಅದೆಲ್ಲ ಆಗ್ಬೇಕಲ್ಲ. ಈಗ ಅದ್ರ ತಕ್ಕ ಮಸಾಲೆ ಹಾಕೋಬೇಕು. ತಿಕ್ಕ ಬಿರಿಯಾನಿ ಅಂತ ಹೇಳಿದ್ರೆ ಮಸ್ತಾಗತ್ತೆ. ಈಗ
ಒಂದು ಅರ್ಧ ಬಟ್ಲದಷ್ಟು ಮೊಸರು ಹಾಕೊಂಬೋಣ. ಮೊಸರು ಹಾಕೊಂಡು ಮಿಕ್ಸ್ ಮಾಡೋದು ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಕಡಿಮೆ ಆಕೈತದ ನಾವು ಮೊದಲು ಹಾಕಿದ್ದೆ. ಈಗ ನಾನು ಸ್ವಲ್ಪ ಉಪ್ಪು ಹಾಕೊಂಬೋಣ. ನೋಡ್ಕೊಂಡು ಹಾಕ್ಕೊಳ್ರಿ, ನಿಮ್ಮ ಖಾರ ಉಪ್ಪು ಎಲ್ಲ ಕಡಿಮೆ ಅನಿಸ್ತಂತಿದ್ರೆ ಹಾಕ್ಕೊಳ್ರಿ. ಇದು ನೋಡಿರಿ, ಇವಾಗ ಅನ್ನ ನಮ್ದು 50% ಕುದ್ಬಿಡ್ತೀರಿ. ಈಗ ಮಾಡ್ಕೊಂಡು ಇದ್ದಷ್ಟು ನೀರನ್ನ ಬಸ್ಕೊಂಬಿಡೋಣ. ಇವಾಗೆಲ್ಲೇ ರೈಸ್ ಹಾಕೊಂಡ್ರಿ 50% ಕುದಪ್ಪ ಅಂತ ಹೇಳಿದ್ರೆ ಅಕ್ಕಿ ಜಾಸ್ತಿ ಕುದಿಸ್ಕೊಂಡ್ರೆ ಮಿಚ್ಚಕೈತೆ ರೀ. ಮಿಜ್ಜಕೈತಿ ಉದ್ರಬೇಕಂತಂದ್ರೆ ಅಷ್ಟು ಕುದಿಸ್ಬೇಕು. ನಾವು ಸ್ವಲ್ಪ 50% ಮ್ಯಾಗ ಕುದಿಸ್ಕೊಂಡಿರ್ತೀವಿ ರೀ. ಯಾಕಂತೇಳಿ ನಮ್ಗೆ ಒಂದು ಸ್ವಲ್ಪ ಮೆತ್ತಗನ ಬೇಕಂದ್ರೆ ಹಾಗಾಗಿರಿ ಹಾಕೊಂಬಿಡ್ಲ ಈಗ. ಇವಾಗ ಡೆಕೋರೇಟ್ ಮೇಲೆ ಫುಡ್ ಕಲರ್ ಹಾಕತ್ತಿಲ್ಲ ಏನು ಮಮ್ಮಿ? ಹೆಂಗೆ ಮಾಡಿ ಬ್ಯಾಗ್ಲೆಲ್ಲ ಸ್ವಲ್ಪ ಬ್ಯಾಬ್ರೆ ನಿಂಬೆಹಣ್ಣು ನಿಂಬೆನ ಬೇಕಿದ್ರೆ ಹಿಂಡ್ಕೊಬೋದ್ರಿ, ಇಲ್ಲತ್ತಂದ್ರೆ ಹೆಚ್ಚು ಇಡ್ಬೋದು. ಸುತ್ತಲೂ ನಿಂಬೆಹಣ್ಣು ಇದ್ವಲ್ಲ ಹೆಚ್ಚಿಡ್ದು ಖಾಲಿ ಅದು ಖಾಲಿ ಮಾಡಿದೆ. ನಾ ಇಲ್ಲೇ ಹೋಗಾಕತ್ತೀನಿ ಅವ್ನು ಇಲ್ಲ ಅಂತ. ಆಮೇಲೆ ಇಲ್ಲೇ ಬದಾಮ್ ಬ್ಯಾಡದ್ರು ಹಾಕತ್ತಾರೆ ಚಂದ ಕತ್ತೈತಿ ಅಂತಂದು. ಈ ಮ್ಯಾಗ ಏನಪ್ಪ ಅಂದ್ರೆ ತುಪ್ಪ ಹಾಕೋರಿ, ಸ್ವಲ್ಪ ಎಣ್ಣೀರು ಹಾಕ್ಕೊಳ್ರಿ. ಹಾಕ್ಕೊಂಡು ಈಗ ಮುಚ್ಚಿಬಿಟ್ರಂದ್ರೆ ಮುಗೀತ್ರಿ. ಇಷ್ಟು ಸಾಕ್ರಿ. ಈಗನ್ನ ಚಲೋ ದಮ್ ಮಾಡೋಕೆ ಬಿಟ್ಬಿಡನ್ರಿ. ಈಗ ಅಳ್ಬೇಕ್ರಿ. ಈಗ ಒಂದು 2 ನಿಮಿಷ ಅಳ್ಳಿಲ್ಲ. ಇಲ್ಲಿ ನೋಡ್ರಿ ನಾನು ಅನ್ನ ಅಳ್ಬಿಟ್ಟೀನಿ ರೀ. ಇಲ್ಲ ರೀಪ ಕಬಾಬ್ ಮಾಡತ್ತಾಳ್ರಿ. ಅದ್ರಾಗ ಒಂದು ಸ್ವಲ್ಪ ಚಿಕನ್ ತೆಗೆದು ಅದಕ್ಕೆ ಕಬಾಬ್ ಮಾಡೋಕೆ ಎಲ್ಲ ಹಾಕಿದ್ದಿಲ್ಲ. ಅದಕ್ಕೆ ಮಸ್ತ್ ಮಾಡ್ತಾಳ್ರಿಪ್ಪ ಕಬಾಬ್. ಇದು ಮಾಡ್ತಾಳಲ್ಲಿ ಏನದು ಬೆಳ್ಳುಳ್ಳಿ ಕಬಾಬ್ ಅದಂತೂ ಸೂಪರ್. ಬೆಳ್ಳುಳ್ಳಿ ಕಬಾಬ್ ಅಂತಂದು ಒನ್ಸ್ ಮೋರ್ ಅಂದ್ರೆ ಏನದು ಅದೇನಾರ ಇರಲಿ ಅಂದ್ರೆ ಮತ್ತೆ ಮತ್ತೆ ಬೇಕಂತಂದು. ಕಲಿಸ್ಬೇಕಾರಿಪ್ಪ ಒಂದು ಎಡಿಟ್ ಇಂಗ್ಲೀಷ್ ನಿಮಗೆ ಬಂದ್ರೆ ಕರೆಕ್ಟಾಗಿ. ಅರ್ಶಿಯ ಪರ್ಫೆಕ್ಟ್ ಬರ್ತೈತಿ ಬಿಡಾಕಿ ಮಾತಾಡ್ತಾ ಆಕಿ. ಹಂಡ ಬಂಡ ಇಂಗ್ಲೀಷ್ ನೀನು ಕಲಿ ಈಗ ಆತು. ಕರೆಂಟಾಗಿ ಹೋಗ್ಬಿಡ್ತ್ರಿ. ಕರೆಂಟ್ ಹೇಳಕ್ಕೆ ಬರೋಂಗಿಲ್ಲ ರೀ. ಯಾವ ಟೈಮಿಗೆ ತೆಗಿತಾರೆ ಯಾವ ಟೈಮಿಲ್ಲ. ನಮ್ದಂತ ಇವತ್ತು ಏನು ಅರ್ಯಾರು ಇದ್ದೇ ಇಲ್ಲ ಬಿಡ್ರಿ. ಆದ್ರೂ ಮಾಡುವಾಗ ಕತ್ಲಾಗ್ಬಿಡೈತಲ್ಲ ರೀ. ಅಳಿಬಿಟ್ಟೆ ನಾನು ಅನ್ನನ ಕರೆಂಟ್ ಹೋಗ್ಬಿಡ್ತು. ಟೈಮ್ ನೋಡ್ರಿ ಅಲ್ಲಿ 2:30 ಆಯ್ತು. ಇವತ್ತೇನು ನಾಷ್ಟನಿಲ್ಲ ಏನಿಲ್ಲ ನಮ್ದು. ಯಾಕೆ ಅರಿಶಿ ಒಗ್ಗರಣೆನ ಮಾಡೋಗಿದ್ಲ, ಅದನ್ನ ಸ್ವಲ್ಪ ಊಟ ಮಾಡಿದ್ವಿ. ಒಗ್ಗರಣೆ ಹಾಕಿದ್ದನ್ನ ಆತನ ಮದ ಇಲ್ಲಿ ನೋಡ್ರಿಪ್ಪ ರಿಪನ್ ಕಬಾಬ್ ಮಸ್ತ್ ಆಗ್ಯಾದ. ಯಾಕೆ ಸಿಡಿಯೋಂಗೆ ಕಾಣಕೈತೇನ ಹಿಂಸೆಗೆ ಬಾ ಈಗ ಅನ್ನನ ಹೋಗಿ ಬರತ್ತೆ ನೋಡಿ. ತಿಕ್ಕ ಬಿರಿ ನಮ್ದು ಹೆಂಗಾತ ಇವತ್ತು. ಸ್ವಲ್ಪ ಚೇಂಜ್ ಬಿರಿಯಾನಿ ಇವತ್ತು. ಏನ್ರಿ ಅಲ್ಲಿ ದಪ್ಪ ಸಕ್ಕರೆ ಐತೆ ನೋಡ, ಅದು ಹಚ್ಕೊಂತಿನ್ನ ಈಗ ಎದುರಿಗಿದ್ದಿದ್ದು. ಇವಾಗೆಲ್ಲ ಬಿರಿಯಾನಿ ಹಾಕತ್ತೆ ತಗೊಳ್ರಿ ಅಪ್ಪ. ಏನು ಆನ್ಲೈನ್ಗೆ ಹೋಗಿದ್ರಿ? ಆನ್ಲೈನ್ಗೆ ರೀ ಬಿಸಿಲು ಐತಿ ಮಾಡೋಣ ಐತಿ. ಮಾಡಿದ್ರೆ ಹೆಂಗೈತ್ರಪ್ಪ ತಿಕ್ಕ ಬಿರಿಯಾನಿ ರೀ? ಅದು ಟೇಸ್ಟ್ ಹೆಂಗೈತ್ರಿ? ಚೆನ್ನಾಗೈತ್ರಿ. ತಿಕ್ಕ ಆಗಿ ಕಬಾಬ್ ರೀ. ಕಬಾಬ್ ಮಸ್ತ್ ಆಗ್ಯಾವ. ಅದು ಆರಿಪ ಮಾಡ್ಯಾಳ್ರಿ ಬಿರಿಯಾನಿ. ನಮ್ಮ ಹೆಂಗೆ ಸುಲ್ತಾನ ನಮ್ಮ ಇವ್ರದ್ದು ಕತಾರ್ ಮೇಡಮ್ ಅವರು ಪರೀಕ್ಷೆ ಬರೆದು ಹೋಗಿದ್ರಪ್ಪ ಇಲ್ಲಿ ಒಂದು. ಅದು ಫಸ್ಟ್ ರ್ಯಾಂಕ್ ಬಂದ್ರಂತ್ರಿ ಅವರು. ಅದಕ್ಕೆ ನಮ್ಮ ಖುಷಿ ಒಳಗೆ ನೀವು ಇದಾಗ್ರಿ ಅಂತೇಳಿ ಅಂದು ನಮಗೆ ಪಾರ್ಟಿ ಕೊಡ್ಸಿದ್ರು ಅವರು. ರೀ ಅದ ಇವತ್ತು ಮಾಡಿಬಿಟ್ಟಿರಿ. ಇವತ್ತು ಬಿರಿಯಾನಿ ಅದು ಮಾಡೇ ಮಾಡಿರ್ತೀವಿ. ಇದು ತಿಕ್ಕ ಬಿರಿಯಾನಿ ಮಾಡಿದ್ದಿಲ್ಲ ರೀ ನಾನು. ಅದಕ್ಕೆ ಇದೊಂಥರ ಹೆಂಗೆ ಟೇಸ್ಟ್ ಇರ್ತದೆ ನೋಡೋಣ ಅಂದಿದ್ದು. ಭಾಳ ಸಖತ್ತಾಗೈತಿ, ಅದು ಮಸ್ತಾಗೈತಿ ಟೇಸ್ಟ್. ಅದ್ರಾಗ ಏನು ಬರಾಕತ್ತಾವ ಇಲ್ರಿ? ನೀವು ಬರಾಕತ್ತೀರ ಅಂದ್ರೆ ಏನು ಹಾಕಿದ್ವಿ ನಾವು ಅದ್ರಾಗ? ಏನು ರೀ ಅವು? ಹಾಂ ಮತ್ತು ಹೇಳವಲ್ರಿ. ನೆನೆಸಿದ ಬಾದಾಮಿ ಹಾಕಿನ್ರಿ,
ಹಂಗೆ ಸುಮ್ಮನೆ ನೋಡಾಕತ್ರಿ ತಾಯಿ ಮಕ್ಳು ಅಷ್ಟ್ರು ಹೇಳ್ಬೇಕು ಹಸ್ಕೊಂಡ್ಬಿಟ್ಟೈತಿ ಈಗ ಏನೇನ ಸ್ಪೆಷಲ್ ಹಾಕಿರಲ್ರಿ ಅಂತ ಹೇಳವಲ್ರಿಪ್ಪ ನಾ ಹೇಳ್ತಾರ ಅಂದ್ರೆ ಗೋಡಂಬಿ ಹಾಕಿರಿ ಬಾದಾಮಿ ಹಾಕಿರಿ ನಿಂಬೆಹಣ್ಣು ಬಂದ್ಮೇನಿಲ್ರಿ ಅದ್ರಾಗ ಅವ ನಿಂಬೆಹಣ್ಣು ಹಾಕಿದ್ದೆ ನೋಡಮ್ಮ ಅದ್ರಾಗ ಹೌದು ನೋಡ್ರಿ ಈಗ ಹೊಳಿಸ್ಬಿಟ್ಟು ನೋಡ್ರಿ ನಿಂಬೆಹಣ್ಣು ಮತ್ತೇನು ಮಾಡ್ತೀನಿ ದೊಡ್ಡ ಇವನ್ ಕಂಚಿಕಾಯಿ ತರ್ಬೇಕಾಯ್ತನ್ರಿ ಮತ್ತೆ ನಿಮಗೆ ನಿಂಬೆಹಣ್ಣು ಬಿಟ್ಟು ವರ್ಕೌಟ್ ಹಾಕವ ಇಲ್ರಿ ನಿಂಬೆಹಣ್ಣು ಇವ್ರಿಗೆ ವರ್ಕೌಟ್ ಆಗಂಗಿಲ್ಲ ಇವ್ರು ನೋಡೋದ್ರಾಗಂದ್ರಿ ಏನು ಕಲ್ಲಂಗಡಿ ದೊಡ್ಡ ಕುಂಬಳಕಾಯಿ ಕುಂಬಳಕಾಯಿ ನಿಂಬೆಹಣ್ಣು ಮಾವಿನಕಾಯಿ ಎಲ್ಲ ವರ್ಕೌಟ್ ಆಗಲ್ಲ ಅಂದ್ರೆ ಬ್ಯಾ ಬಿಡ್ರಿಪ್ಪ ಅದು ಅದಕ್ಕೆ ಬೇಕಾಗೈತಿ ಸುಮ್ಮನೆ ಉಂಡ್ರಿ ನೀವು ಇವ್ರ ನಗದ ಭಾಳ ಚಂದ ನೋಡ್ರಿ ಇವ್ರ ನಗದ ಹೊಡ್ಬೇಕಂತಿರ್ತಿತ್ತು ನಾನು ಅಂಕರ ಅಂತಂದು ಮಾತಾಡೋಣ ತಮ್ಮ ಇಬ್ರು ಕುಡ್ಕೊಂಡು ಜೀರಾ ರೈಸ್ ತರಿಸಿದ್ರಿ ಜೀರಾ ರೈಸ್ ಅಲ್ಲ ಏನದ ಜೀರಾ ಬೇರೆ ಮಾಡಿದ್ಮೇಲೆ ಅದನ್ನ ಕುಡಿದ್ರೆ ಸಮ ಆಕೈತೇನ್ರಿ ಅವ್ರಿಗೆ ಆರ್ಡ್ರ್ ಮಾಡಿದ್ರಿ 108 ರೂಪಾಯಿಗೆ 2 ಅಂತ್ರಿ ಅವು ಅಮ್ಮ ಹೇಳ್ರಿ ಅಮ್ಮ ಕೊಡ್ರಿ ಜೀರಾ ಕುಡ್ರಿ ಹೇಳ್ರಿ ಒಂದು ಸ್ವಲ್ಪ ಕೊಡಲ್ಲ ಅಮ್ಮ ಕೊಡು ಏನಾದ್ರು ಕೊಡ್ತೀರಿ ಕೊಟ್ಟ ಬಿಡ್ರಿ ನಾನು ಕುಡ್ದ ಬಿಡ್ತಾನೆ ಇಲ್ಲದ ನೋಡ್ರಿ ಗ್ಲಾಸ್ ಅಪ್ಪ ತಗೋರಿ ಇಲ್ಲಿ ಗ್ಲಾಸ್ ಐತೆ ನೋಡ್ರಿ ಇಲ್ಲಿ ಕೊಡ್ರಿ ಅಪ್ಪ ಇಲ್ಲ ಐತೆ ನೋಡ್ರಿ ತಗೋರನ್ನ ನೀವು ಏ ಉಪ್ಪರ್ ಹಾಕಲಮ್ಮ ಏ ನೋಡ್ರಿ ಚಲೋ ನೋಡ್ರಿ ಹಿಡ್ಕೊಂಡೈತಿ ಹಿಡ್ಕೊಂಡೈತಿ ನೋಡ್ರಿ ಇಲ್ಲೆಲ್ಲ ಎಲ್ಲಿ ಹಿಡ್ಕೊಂಡೈತಿ ನೋಡಪ್ಪ ಅದು ಹಿಡ್ಕೊಂಡೈತಿ ನೋಡ್ರಿ ಅಂತ 2 ಚೀಲ ತಗೊಳಕ್ ಹತ್ತಿದ್ದೆ ಮಾಡ್ರಿ ಅಪ್ಪ ಅದನ್ನ ಹಿಡ್ಕೊಂಡೈತ್ರಿ ಎಲ್ಲ ಇಲ್ಲ 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 ಹಿಡ್ಕೊಂಡೈತಿ ತಗೋರದಲ್ಲಿ ಒಂದೊಂದು ಅಂತ್ರಿ ಹಾಕದ್ರಿ ಜುಮ್ಮರ್ ನಾ 2 ಹಾಕ್ತಾರಂತ ನಾ ಮಾಡೀನ್ರಿ ಅಲ್ಲ ಅಂತ ಒಂದ ಅಂತದ ಅದೇ ರೀ ಹಿಂಗೆ ಬರೈತಿರ ಅದು ಹಿಂಗೆ ಇದು ಮಸ್ತೈತಿ ನೋಡ್ರಿ ಹಾಂ ಇದು ಮಸ್ತೈತಿ ನೋಡ್ರಿ ನೋಡಿ ಹೆಂಗೈತದ ಇದು ಅಷ್ಟೊಂದು ಇದು ಇಲ್ಲ ಇಲ್ಲ ರೀ ಅದು ತಂಬರಿಲ್ಲ ನಾನು ಮಾಡ್ಕೊಡ್ತೀನಿ ನೋಡ್ರಿ ಹೆಂಗೈತದ ಇದು ಚಲೋ ಐತಿ ನೋಡ್ರಿ ಚೆನ್ನಾಗಿರ್ತದಿಲ್ರಿ ಇದು ಹಾಂ ಬಂತು ನೋಡಪ್ಪ ನೋಡ್ರಿ ಹಿಂಗೇನ್ರಿ ಹಾಂ ಅದೇನ್ರಿ ಹಿಂಗೈತಿರೋದು ಅಲ್ಲ ಅಂದ್ರೂ ಇದ ಲುಕ್ ಐತಿ ನೋಡ್ರಿ ಇಲ್ಲ ಚೆನ್ನಾಗೈತಲ್ರಿ ಅದು ಇದು ಅಮ್ಮ ತಗೊಳ್ರಿ ಫಸಲ್ ಒಂದೊಂದರಿ ಇವ ಹಾಂ ಒಂದೊಂದು ಹಾಕಂತ ಹಾನ್ಯಾಗವು ಜೋಡಿಲ್ಲ ಹೋಗ್ರಿ ಜೋಡಿಲೆಲ್ಲ ಹಾಕ್ತಾರೆ ಅವನ್ನ ಜೋಡಿ ಜೋಡಿ ಹಾಕ್ತಾರ ಒಂದು ಹಾಕ್ತಾರಪ್ಪ ಯಾರು ಇಲ್ಲ ಹಾಕ್ತೀರಿ ನಾವು ಯಾಡದವು ಅಕ್ಕಿವು 2 ಅದಾವ ಜುಮ್ಮರ್ ಪಿಂಕ್ ಕಲರ್ ಅದಾವಲ್ರಿ ಮತ್ತವು ಇದು ಅವ್ರಿ ಇಲ್ಲ ಇವ ಯಾಡಿದ್ರೆ ಚಲೋ ಆಕಿತ್ತು ನನಗೆಂತ ಪಸಂದ್ ಬಂದು ನೋಡಿಪ್ಪ ಬಾಗಲ್ಪರ್ದೆ ರೀ ಅದೇ ರೀ ಹೌದು ನೋಡ್ರಿ ಚೆನ್ನಾಗಿಲ್ರಿ ಕಲರ್ ಅದ ಚಂದ ಐತಿ ಇವು ರೀ ದಸ್ತಾರ ಇವು 5 ರೀ ಗೊಂಬಿ ನೋಡ್ರಿ ಗಮ್ಮೆಂಟ್ ತೊಗೊಂಬಂದ್ಬಿಟ್ರನ ಗೊಂಬಿನ ರೀ ಕೇಳ್ರಿ ಗೊಂಬಿ ತೋರಿಸ್ತಿದ್ರಿ ಮಕ್ಕ ಚೌಕಟ್ ಪಟ್ಟಿ ಏನ್ರಿ ಇದು ಚೌಕಟ್ ಪಟ್ಟಿ ರೀ ಇದು ಹಾಂ ಅಂತ ಇವು ನೋಡ್ರಿ ಲೈಟ್ ಹಾಕೊಟ್ರಲ್ಲಮ್ಮ ಇವನ್ನ ಏನು ಲೈಟ್ ಅದು ಏನ್ರಿ ಇವು ಐನಾಕ್ರಿ ಅಲ್ಲಿ ಇಲ್ಲ ಐತ್ರಿ ಎಲ್ಲ ನಮಗೆ ಇವ ಇದು ರೀ ವಸ್ತ್ರ ರೀ ಇವು ರೀ ಉಳ್ಳಾಣಿನ ಒಂದು 2 ನಾವು ಬಲದಾಗ ಕೆತ್ತೆ ಉಳಿದೇವಿ ಒಮ್ಮಿಂದ ಫೇಮಸ್ ಇವು ನೋಡ್ರಿ ಚೌಕಟ್ ಪಟ್ಟಿತ ಇದು ಆಸ್ಮನ್ಗಿರಿ ರೀ ಹಾಸ್ಕೊಂಡ್ರಿ ಇದು ನೋಡ್ರಿ ಇದು ಹಿಡ್ಕರಿ ಹೇಳ್ತೀನಿ ನಾನು ಇದು ಜೋಕಾಲಿ ಈ ಜೋಕಾಲಿ ಒಳಗೆ ಒಂದು ಕುಂದ್ರಿಸ್ರಿ ಹಿಂಗೆ ಹಾಂ ಹಂಗೆ ಕುಂದಿಸ್ಬಿಡೋದ್ರಿ ಏ ಹುಳ ಹತ್ರ ಇದಕ್ಕೆ ಬಿರಿಯಾನಿ ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ರೀ ಬಿರಿಯಾನಿ ನೋಡ್ರಿ ಚಲೋ ಐತೆ ಅಂಥವು 2 ಅದಾವ 2 ಗೊಂಬಿ 2 ಇವು ರೀ ಆಮೇಲೆ ಹೊಳದ್ರಿ ಇದು ಅಕಂಡು ಪರ್ದಾರ ಇದು ಹಾಕೊಂಡು ಪರ್ದ ಬಿಡಿಯವ ಬರ್ತಾವಂತ್ರಿಪ್ಪ ಅವು ಹೌದ್ರಿ ಹಾಕೊಂಡು ಪರ್ದ ಕೊಡಂದ್ರೆ ಅವರು ನಾವು ತೊಗೊಂಬಂದಿವಲ್ಲ ಅಂತ ಕೊಡಕತ್ತಾರ ನಮ್ಮ ಮೊದಲು ತಗೊಂಡಿರಂದಿರಿಪ್ಪ ಅಂತವು ಅವು ಬೇಡ ಅಂತ ಅನ್ನೋದು ಮಟ್ಟ ಮತ್ತಿನ ತೊಗೊಂಡಿರಿ ಇದ್ರಾಗ ಏನು ಬರೀ ಇಲ್ಲಿ ಒಂದು 5 ರೂಪಾಯಿನ ಇದು ಅಂತ ತೋರಿಸ್ಬಿಡಿ ಮತ್ತು ನೋಡಕ್ಕೆ ಆಗ್ಬೇಕಲ್ರಿ ಹೊಳ್ಳಿ ಹೌದು ಆಗಲ್ರಿ ಸೀರೆ ಹಾಕ ಅರ್ಬಿ ಹಾಕ ಒಂದು ಪಾಕೆಟ್ ಇವು ಬ್ಯಾಗ್ ಹಾಕವು
ಬ್ಯಾಗ ದೊಡ್ಡದು ರೀ ಬ್ಯಾಗ್ ಇವು ಸೀರೆ ಹಾಕಿಟ್ರಾಕ ಹಾಕಿಡಮ ಇದ್ರಾಗ ಅಂತ ಕೊಟ್ಟಾರ ಇವನು ಹೌದೇನ್ರಿ ಇವನ್ ಹಂಗ ಕೊಟ್ರಿ ಇವನ್ ಹಂಗ ಕೊಟ್ರು ಪಾಪ ಅವರು ಆಮೇಲೆ ಬ್ಯಾಗ್ ಹಂಗ ಕೊಟ್ಟಾರ ನಮಗವು ಇವು ಅಲ್ಲ ಅವು ಇದ್ರು ನಾವು ಯೂಸ್ ಮಾಡೋ ಅವು ಜಿಪ್ಪಿನ ಅಂತ ನೋಡ್ರಿ ಹೌದ್ರಿ ಹೆಂಗದವ್ರಿ ಚಲೋ ಅದಾವ್ರಿ ಇವು ಬ್ಯಾಗ್ನ ಫಿಟ್ ಹಿಡ್ದದವ್ರಿ ಇವು ಹೌದ್ರಿ ಚಲೋ ಅದಾವ ದೊಡ್ಡವೂ ಅದಾವ್ರಿ ಅಂತವ ನೋಡ್ರಿ ಸೀರೆ ಹಾಕವ್ ಪ್ಯಾಕ್ ಮಾಡ್ಬೋದು ನಮ್ಮ ಸೀರೆ ಅಂಗಡಿಯವ್ರು ಒಂದಿಷ್ಟು ಕೊಟ್ಟಾರ್ರಿ ಅವು ಒಂದಿಷ್ಟು ಅದಾವು ನೋಡ್ರಿ ಅಷ್ಟೇ ನಾನು ಕೂಡಿ ಹರ್ಷ ಕಾಂಪ್ಲೆಕ್ಸ್ ಹೋಗತ್ತೀವಿ ಅಲ್ಲೊಂದಿಷ್ಟು ಚಾರ್ಜರ್ ಬೇಕಾಗ್ಯವ್ರಿ ನಮ್ಮ ಅಮ್ಮನ ಚಾರ್ಜರ್ ಬೇಕ್ರಿ ಮತ್ತು ನಮ್ಮ ಫೋನಿಗೆ ಚಾರ್ಜ್ ಬೇಕ್ರಿ ಅದು ಫೋನ್ ಯಾಕೋ ಏನೋ ಗೊತ್ತಿಲ್ಲ ಚಾರ್ಜರ್ ಹಿಡಿಯಾಕತ್ತಿಲ್ರಿ ಸ್ವಲ್ಪ ಅದನ್ನು ರಿಪೇರಿ ಮಾಡ್ಕೊಂಡೈತ್ರಿ ಹಾಗಾಗಿ ನಮ್ಮ ಆಸಿಫಯ್ಯನ ಗಾಡಿ ಒಳಗೆ ಹೋಗತ್ತೀವಿ ನಾವು ಆಟೋದೊಳಗೆ ಅಲ್ಲೇ ನಿಂದ್ರಿ ಭಯ ವಾಪಸ್ ಬಂದ್ಬಿಡೋಣಂತ್ರಿ ಅಂತ ಹೇಳಿವಿ ಹ್ಞೂ ರೀ ಆಯ್ತು ತಗೊಳ್ರಿ ಅಂತಂದು ನಾನು ಅಷ್ಟೇ ಕೂಡ ಹೋಗಾಕತ್ತೀವಿ ರೀ ಊಟ ಮಾಡಿದ್ವಿ ನಮ್ಮ ಅಪ್ಪರು ಇನ್ನೂ ಕುತ್ಕೊಂಡಿದ್ರೆ ಕುಂದ್ರಿ ನೀವು ಅಂತೇಳಂದು ಅವ್ರಿಗೆಲ್ಲ ತೊಗೊಂಬಂದಿದ್ದು ತೋರಿಸಿ ಹೊಂಟಿವಿ ನೋಡ್ರಿ ಇಲ್ಲಿ ಮೊಬೈಲ್ ಅಂಗಡಿ ಬಂದಿರಿ ಬಂದು ಚಾರ್ಜರ್ ಅದೆಲ್ಲ ತೊಗೊಳಕತ್ತೀವಿ ನೋಡ್ರಿಪ್ಪ ಚಾರ್ಜರ್ ಅಮ್ಮನಿಗೆ ಚಾರ್ಜರ್ ಬೇಕಾಗಿತ್ತು ರೀ ನಮ್ಮ ಅಮ್ಮಗೊಂದು ಚಾರ್ಜರ್ ತೊಗೊಂಡ್ವಿ ಮತ್ತಿಕ್ಕಿ ಕವರ್ ಬೇಕಂತ ರಶಿಯ ಕವರ್ ನಮ್ಮ ಅಪ್ಪ ತೊಗೊಂಡಂಥ ಕವರ್ ಅಲ್ಲ ಅದ ನೋಡ್ರಿ ವಜ್ಜಿ ಭಾಳ ಆಗ್ತಾವ್ರಿ ವಜ್ಜಿ ಆಗ್ತಾವೆ ಕವರ್ ಅದ ನೋಡ್ರಿ ಕವರ್ ನಮ್ಮ ಅಪ್ಪ ತೊಗೊಂಡಂಥವ್ರಿ ಅವು ಈಕಿ ಇಂಥದ್ರೊಳಗೆ ನೋಡಕತ್ತಾಳ್ರಿ ಇಲ್ಲದಲ್ರಿ ಇದ್ರೊಳಗೆ ನೋಡಕತ್ತಾಳ್ರಿ ಈಕಿ ನಮ್ಮ ಆಟೋ ಬೈಯಾಗ ನಿಂತಾರ್ರಿ ಪಾಪ ಅಲ್ಲಿ ಕುತ್ಕೊಂಡಾರಿ ಅವರು ಹರ್ಷಿ ನೋಡ್ರಿ ಕವರಿಗೆ ನಾವು ವರ್ಷ ಗಂಟ್ಲೆ ಮೊಬೈಲ್ ಹಿಡ್ಕೊಂಡ್ರೆ ನಮ್ಗೆ ಏನಂತ ಗೊತ್ತಿದ್ದಿಲ್ಲ ಈಗ ಏನು ಹಾಕಿಸ್ಕೊಂಡ್ರದು ಏನದು ಹೊಡೆದಿ ಚಾನ್ಸ್ ಮೊಬೈಲ್ ತೊಗೊಂಡೋಡ್ರಿ ಬೇಕು ಮೊಬೈಲ್ ಹೊಸ ಮೊಬೈಲ್ ತೊಗೊಂಡೋಡ್ರಿ ಈಗ 4 ದಿನ ಆತ್ರಿ ವಿಡಿಯೋ ಮಾಡಕ್ಕೆದ್ದು ಮೊಬೈಲ್ ತೊಗೊಂಡ್ರಿ ಆಗ್ಲಿ ಏನದು ನೋಡ್ರಿ ಕವರ್ ಏನಕ್ಕಿದ್ದು ಮತ್ತು ಸರ ಏನ್ರಿ ಫ್ಯಾಷನ್ ಅನ್ನೋದು ಫ್ಯಾಷನ್ ಅಂತ ನೋಡ್ರಿ ಅದು ಮಸ್ತ್ ಐತಿ ಬಿಡುವ ಸೂಪರ್ ಕಾಣಿಸ್ತೈತಿ ಹಿಂಗೆ ಹೋಗ್ಬಿಟ್ರೆ ಇದು ದುರ್ಗದ ಬೈಲ್ ರೀ ಇದು ದುರ್ಗದ ಬೈಲ್ ಹೋಗ್ಬಿಡ್ತೀರಿ ಸೀದಾ ಆ ಕಡೆಗೆ ಮುಗೀತ್ರಿ ನಾವೆಲ್ಲ ತೊಗೊಂಡ್ವಿ ಏನಿದ್ದಿಲ್ಲ ಅದ ಸ್ವಲ್ಪ ಚಾರ್ಜರ್ ತೊಗೊಳಿತ್ತು ಮೊಬೈಲ್ ಸ್ವಲ್ಪ ರಿಪೇರಿ ಮಾಡ್ಸೋದೈತ್ರಿ ಮಾಡಿಸ್ಕೊಂಡು ಮತ್ತೆ ಈಕೆ ಅಷ್ಟ ಅನ್ನಮಟ್ಟ ಅಂದ್ರೆ ಕವರ್ ಗಿವರ್ ಎಲ್ಲ ತೊಗೊಂಡು ಬಂದ್ರಿಕಿ ಬಂದಿರಿ ನಾವು ಹುಬ್ಳಿಗೆ ಹೋಗಿ ಬಂದ ತಕ್ಷಣ ನಾನು ಗ್ಯಾಸ್ ಕಟ್ಟೋದಿಲ್ಲ ತರಕತ್ತೆ ಇವ್ರು ಇಬ್ಬರು ಬಂಡೆ ತಿಕ್ಕಾಕತ್ರ ನೋಡಿದೆ ನಮ್ಮ ಹಾಕಿದ ಕವರ್ ಅದು ಚೆನ್ನಾಗೈತೆ ಹೊಸ ಫೋನ್ ಅಂತ ನೋಡಕ್ಕಿದ ಮತ್ತು ನಾನು ಇದೆಲ್ಲ ತೊಳೆದೆ ನೋಡ್ರಿ ಗ್ಯಾಸ್ ಕಟ್ಟೋದೆಲ್ಲ ತೊಳೆಯೋದು ಮತ್ತು ಇವಾಗ ಸಾಯಂಕಾಲದ್ದು ಅಡುಗೆ ಐತ್ರಿ ನೋಡ್ತೀನಿ ಅಮ್ಮ ಏನಾರ ಊಟ ಮಾಡ್ತೀವಿ ಅಂತಂದ್ರೆ ರೊಟ್ಟಿ ಅದು ಮಾಡೋದ್ರಿಲ್ಲ ಅಂತಂದ್ರೆ ರೀ ಇಬ್ಬರು ನೋಡ್ರಿಪ್ಪ ಬಾಂಡೆ ತಿಕ್ಕೊಂಬಂದಿಟ್ಟು ಮ್ಯಾಗಿ ಮಾಡ್ಕೊಂಡು ಮ್ಯಾಗಿ ತಿನ್ನಕತ್ರ ಮ್ಯಾಗಿ ತಿನ್ಬೇಡ್ರವ ಜಾಸ್ತಿ ಅಂತ ಹೇಳಿದ್ರೆ ಕೇಳಂಗಿಲ್ಲ ತಿನ್ಬೇಡ್ದಾರಿಪ್ಪ ಅದನ್ನ ಒಂದೆರಡು ರೊಟ್ಟಿ ಮಾಡ್ಕೊಂಡು ತಿಂಟ್ರು ಅಂತೀನಿ ನಾನು ಇದನ್ನು ಸ್ವಲ್ಪ ಕಡಿಮೆ ಮಾಡಿಬಿಡ್ರಿ ಪಾನಿಪುರಿ ಮ್ಯಾಗಿ ಅದೇನು ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ್ರಿ ಬೇಡದ ಪಾನಿಪುರಿ ಅನ್ಬಾರ್ದ ಹಾಂ ಮತ್ತೇನು ಹೇಳ್ಬೇಕು ಹೌದಾ ತಿನ್ಬೇಡ್ರಿ ಅಂತ ನಾನು ಹೇಳ್ತೀನಿ ಅದು ನಿಮ್ಮ ಇಷ್ಟ ಬೆಂಡಿಕಾಯಿ ಹಚ್ಚಿಲ್ಲ ನಾನು ಪಲ್ಯಕ್ಕೆ ರೊಟ್ಟಿ ಮಾಡ್ತೀಯವ ನೀವು ರೊಟ್ಟಿ ಮಾಡಂಗಾದ್ರೆ ಅನ್ನ ಅದೆಲ್ಲ ಐತಿ ಏನು ಬೇಡ ರೊಟ್ಟಿ ಪಲ್ಯ ಮಾಡ್ಬಿಡೋಣ ಇಲ್ಲಿ ನೋಡಿರಿ ಬೆಂಡಿಕಾಯಿ ರೆಡಿ ಆಯ್ತು ರೀ 6:20 ಹೋಗತ್ತೆ ಹೌದೌದು ಹ್ಞೂ ಕೊಟ್ಟು ಮತ್ತು ನಮ್ಮದೆಲ್ಲ ಅಡುಗೆ ಆತ್ರೀಗ ಈಗ ಅಮ್ಮರಿಗೆ ಅದೆಲ್ಲ ಊಟ ಕೊಟ್ಬಿಟ್ರೆ ಮುಗಿತು ನಮ್ಮ ಕೆಲಸ ಈಗ ಬೆಂಡಿಕಾಯಿ ಪಲ್ಯ ಮಾಡಿ ಊಟ ರೀ ಇದು ನಂದು ಅಲ್ಲಿ ಅಮ್ಮರಿಗೆ ಅದು ಕೊಟ್ಟು ನೋಡಿ ಊಟ ಮಾಡತ್ರ ಚಲೋ ಆಯ್ತು ಬೆಂಡಿಕಾಯಿ ಪಲ್ಯ ರೀ ನೀರು ಹಾಕ್ಲಾರ್ದಂಗೆ ಮಾಡ್ತಿದ್ರು ನಾವು ಬೆಂಡಿಕಾಯಿ ಪಲ್ಯ ರೀ ಹಂಗೆ ಸುಮ್ಮನೆ ಮಾಡ್ಬಿಡ್ತೀವಿ ಚಲೋ ಆಕೈತಿರೋದು ನಮ್ದೆಲ್ಲರದು ಊಟ ಆತ್ರಿ ನಿಮ್ಮದು ಊಟ ಆಯಿತು ಅಂತ ಅನ್ಕೊತೀನಿ ರೀ ಮತ್ತು ಎಲ್ಲರಿಗೂ ಗುಡ್ ನೈಟ್ ರೀ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.